ನಮಸ್ಕಾರ, ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್. ನಾನು ವಿನೋದ್. ಇದೀಗ ಹೆಡ್ಲೈನ್ಸ್. ಬಳ್ಳಾರಿ ನಗರದಲ್ಲಿ ಸರಣಿ ಕಳ್ಳತನ, ಮಧ್ಯರಾತ್ರಿಯಲ್ಲಿ ಕೈಚಳಕ ತೋರಿದ 3 ಖದೀಮರು, ಸೂಕ್ತ ಕ್ರಮಕ್ಕೆ ಸ್ಥಳೀಯರ ಆಗ್ರಹ. ರಸ್ತೆ ಮಧ್ಯದಲ್ಲಿಯೇ ಬಾಯಿ ತೆರೆದು ಕುಳಿತಿವೆ ಯುಜಿಡಿ ಚೇಂಬರ್ಗಳು, ಕೈಗಾರಿಕಾ ಪ್ರದೇಶದಲ್ಲಿ ನಿಂತ ಚರಂಡಿ ನೀರಿನಿಂದ ದುರ್ವಾಸನೆ. ಬಾಲಗಂಗಾಧರನಾಥ ಸ್ವಾಮೀಜಿಯವರ 11ನೇ ವರ್ಷದ ಪುಣ್ಯ ಸ್ಮರಣೋತ್ಸವ, ಶ್ರೀಗಳ ಕಾರ್ಯಗಳನ್ನು ಕೊಂಡಾಡಿದ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು. ವಾರ್ತೆಗಳ ವಿವರ. ನಗರದಲ್ಲಿ ಇತ್ತೀಚೆಗೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಕಳ್ಳರಿಗೆ ಕಡಿವಾಣ ಹಾಕಬೇಕಿದೆ. ಕಳೆದ 2 ದಿನಗಳ ಹಿಂದೆಯಷ್ಟೇ ಬಳ್ಳಾರಿ ನಗರದ ಜೈನ್ ಮಾರ್ಕೆಟ್ ಪ್ರದೇಶದಲ್ಲಿ ಕಳ್ಳತನ ನಡೆದಿರುವ ಬಗ್ಗೆ ವರದಿಯಾಗಿತ್ತು. ಇದಾದ 2 ದಿನಗಳಲ್ಲಿ ಬಳ್ಳಾರಿ ಕನಕದುರ್ಗಮ್ಮ ದೇವಸ್ಥಾನದ ಬಳಿ ಹಾಗೂ ಕಪ್ಪಗಲು ರಸ್ತೆಯಲ್ಲಿರುವ ಮಳಿಗೆಗಳಲ್ಲಿ ಸರಣಿ ಕಳ್ಳತನವಾಗಿದೆ. ಸ್ಥಳೀಯರ ಮಾಹಿತಿ ಪ್ರಕಾರ ಮೆಟ್ಪ್ಲಸ್ ಮಳಿಗೆಯಲ್ಲಿ 24,880 ರೂಪಾಯಿಗಳನ್ನು, ವಿಜಯರಾಮ್ ಸೂಪರ್ ಮಾರ್ಕೆಟ್ನಲ್ಲಿ 80,000 ರೂಪಾಯಿಗಳು, ಸಾಯಿ ಇಂದಿರಾ ಮೆಡಿಕಲ್ ಸ್ಟೋರ್ನಲ್ಲಿ 8,000 ರೂಪಾಯಿಗಳು ಹಾಗೂ ಕನಕದುರ್ಗಮ್ಮ ಪ್ರಾವಿಷನ್ ಸ್ಟೋರ್ನಲ್ಲಿ 1,000 ರೂಪಾಯಿಗಳು ಕಳುವಾಗಿರುವುದು ತಿಳಿದು ಬಂದಿದೆ. ಒಟ್ಟಾರೆ ಈ 4 ಮಳಿಗೆಗಳಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಹಣ ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ. ಅದೇ ವೇಳೆ ಬುಡಾ ಕಚೇರಿಯ ಆವರಣದಲ್ಲಿರುವ ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ನಲ್ಲಿಯೂ ಕಳ್ಳತನವಾಗಿದ್ದು, ಈ ಕುರಿತು ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈ ಬಗ್ಗೆ ಸ್ಥಳೀಯ ಪಾಲಿಕೆ ಸದಸ್ಯ ಹನುಮಂತು ಸೇರಿದಂತೆ ಮಳಿಗೆಗಳ ಮುಖ್ಯಸ್ಥರು ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿ ಮಾಹಿತಿಯನ್ನು ನೀಡಿದರು. ಸರ್ ನಮಸ್ಕಾರ, ನಾನು ಈ ವಾರ್ಡಿನ ಮಹಾನಗರ ಪಾಲಿಕೆ ಸದಸ್ಯ ಹನುಮಂತಪ್ಪ ಅವರು ಅಂತ. ಇತ್ತೀಚೆಗೆ ಮೊನ್ನೆ ದೇವನಗರದಲ್ಲಿ 4 ಅಂಗಡಿಗಳಿಗೆ ಇದೇ ಥರ ಮಾಡಿ ಕ್ಯಾಶ್ ತಗೊಂಡೋಗ್ಯಾರ. ಇವತ್ತು ನಮ್ಮ ಕಪ್ಪಗಲ್ ರಸ್ತೆಯಲ್ಲಿ 4 ಅಂಗಡಿಗಳನ್ನ ಕೂಡ ಡೋರ್ ಮುಗಿದು ಬರೀ ಓನ್ಲಿ ಕ್ಯಾಶ್ ಅಂದರೆ ತೆಗಿತಿದ್ದಾರೆ. ಅವ್ರು ಯಾರೋ ರೌಡಿಗಳು ಇದ್ದಂಗೆ ಇದ್ದಾರೆ. ಆದರೆ ನಮ್ಮ ಪೊಲೀಸವರು ಬೀಟ್ಗೆ ಕಳಿಸಿರ್ತಾರೆ ಅಧಿಕಾರಿಗಳು. ಅದನ್ನು ಸ್ವಲ್ಪ ಜವಾಬ್ದಾರಿಯಾಗಿ ಕಪ್ಪಗಲ್ ರಸ್ತೆ ಮೇನ್ ದಾರಿಯಲ್ಲೇ ಆಗ್ತದವಂದರೆ ಇನ್ನು ಸಾಮಾನ್ಯ ಒಳಗಡೆ ಇರೋ ಜನಕ್ಕೆ ರಕ್ಷಣೆ ಎಲ್ಲಿರ್ತದೆ. ಹಂಗಾಗಿ ನಮ್ಮ SP ಸಾಹೇಬರು ಮತ್ತು ನಮ್ಮ CPI ಅಧಿಕಾರಿಗಳು, DSP ಸಾರ್ಗಳು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ನಮ್ಮ ಗಸ್ತು ತಿರುಗುವವ್ರನ್ನ, ಬೀಟವ್ರನ್ನ ದಯಮಾಡಿ ನಿರ್ಲಕ್ಷ್ಯ ತೋರ್ದಂಗೆ ಅವ್ರು ಜವಾಬ್ದಾರಿಯಾಗಿ ಕೆಲಸ ಮಾಡಿದ್ರೆ ನಮ್ಗೆ ಇನ್ನೂ ಸ್ವಲ್ಪ ನಮಗೆ ಅನುಕೂಲ ಆಗ್ತದೆ ಅಂತೇಳಿ ನನ್ನ ಭಾವನೆ. ದಯಮಾಡಿ ಇದರಲ್ಲಿ ಯಾರ್ದು ಸಮರ್ಥನೆ ಅಸಮರ್ಥನೆ ಎಂಬ ಪ್ರಶ್ನೆನೇ ಅಲ್ಲ. ಬಟ್ ಆದರೆ ನಮ್ಮ ಡ್ಯೂಟಿ ನಾವು ಸರಿಯಾಗಿ ಸ್ವಲ್ಪ ನಿರ್ವಹಿಸಬೇಕು. ಅದ್ರ ಬಗ್ಗೆ ಕಾಳಜಿ ಹೆಚ್ಚಿನ ಅಧಿಕಾರಿಗಳು ವಹಿಸ್ಕೊಂಡ್ರೆ ನಮಗೆ ಇನ್ನೂ ಸ್ವಲ್ಪ ಅನುಕೂಲ ಆಗ್ತದೆ ಅಂತೇಳಿ ನಮ್ಮ ಜನರ ಪರವಾಗಿ ನಾನು ಮನವಿ ಮಾಡ್ತಿದ್ದೇನೆ ನಮ್ಮ SP ಸಾರಿಗೆ. ಇದು ನಗರದ ಪ್ರಮುಖ ರಸ್ತೆ. ಇಲ್ಲಿ ನೂತನವಾಗಿ ರಸ್ತೆ ಅಭಿವೃದ್ಧಿ ಮಾಡಲಾಯಿತಾದರೂ ಸಮಸ್ಯೆಗಳು ಮಾತ್ರ ನಿವಾರಣೆಯಾಗಿಲ್ಲ. ಅಷ್ಟಕ್ಕೂ ಏನೇ ಸಮಸ್ಯೆಗಳು ಅನ್ಕೊಂಡ್ರ ಈ ಸ್ಟೋರಿ ನೋಡಿ. ಜನರ ಜೀವನದಲ್ಲಿ ಚೆಲ್ಲಾಟವಾಡುತ್ತಿದ್ದಾರಾ ಗುತ್ತಿಗೆದಾರರು? ರಸ್ತೆ ಮಧ್ಯೆಯಲ್ಲಿಯೇ ಬಾಯಿ ತೆರೆದು ಕುಳಿತಿವೆ UGD ಚೇಂಬರ್ಗಳು, ಕೈಗಾರಿಕಾ ಪ್ರದೇಶದಲ್ಲಿ ನಿಂತ ಚರಂಡಿ ನೀರಿನಿಂದ ದುರ್ವಾಸನೆ. ನಗರದಲ್ಲಿ ದಿನೇ ದಿನೇ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿದ್ದರೂ ಕೂಡ ಇನ್ನೂ ಸಮಸ್ಯೆಗಳ ಮಹಾಪೂರ ಕಂಡು ಬರುತ್ತಲೇ ಇವೆ. ಅದರಲ್ಲಿ ಪ್ರಮುಖವಾಗಿ UGD ಸಮಸ್ಯೆ ಹಾಗೂ ರಸ್ತೆ ಕಾಮಗಾರಿಯ ಸಮಸ್ಯೆ. ಹೌದು, ನಗರದ ವಿವಿಧ ಕಡೆಗಳಲ್ಲಿ ಇತ್ತೀಚೆಗಷ್ಟೇ ರಸ್ತೆ ಕಾಮಗಾರಿಗಳು ನಡೆಸಿದರೂ ಅದರಲ್ಲಿ ಪ್ರಮುಖವಾಗಿ ಡಾಕ್ಟರ್ ರಾಜ್ಕುಮಾರ್ ರಸ್ತೆ, ನಗರದ ಇಂದಿರಾ ಗಾಂಧಿ ವೃತ್ತದಿಂದ ಅನಂತಪುರ ಬೈಪಾಸ್ ರಸ್ತೆಯವರೆಗೆ ನಡೆದಿರುವ ರಸ್ತೆ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲದಿರುವುದು ಪ್ರಮುಖ ಸಮಸ್ಯೆಯಾಗಿ ಪರಿಣಮಿಸಿದರೆ, ಈ ರಸ್ತೆಯ ಮಧ್ಯಭಾಗದಲ್ಲಿರುವ UGD ಚೇಂಬರ್ಗಳು ಜನರ ಪ್ರಾಣ ತೆಗೆದುಕೊಳ್ಳಲು ಬಾಯಿ ತೆರೆದು ಕುಳಿತಿವೆ ಎಂದರೆ ತಪ್ಪಾಗಲಾರದು. ಬೆಂಗಳೂರು ಮೂಲದ ಗುತ್ತಿಗೆದಾರರೊಬ್ಬರು ಮಾಡುತ್ತಿರುವ ಈ ರಸ್ತೆ ಕಾಮಗಾರಿಯು ನಿಧಾನಗತಿಯಲ್ಲಿ ಸಾಗಿರುವುದು ಒಂದೆಡೆಯಾದರೆ, ಈ ರಸ್ತೆಯ ಮಧ್ಯಭಾಗದಲ್ಲಿರುವ UGD ಚೇಂಬರ್ಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ಮಾಣ ಮಾಡಿಲ್ಲದಿರುವುದು ಮತ್ತೊಂದು ಸಮಸ್ಯೆಯಾಗಿದೆ. ಅಷ್ಟೇ ಅಲ್ಲದೆ ಚೇಂಬರ್ಗಳ ಮೇಲ್ಭಾಗದಲ್ಲಿ ಸರಿಯಾಗಿ ನೀರು ಹಾಕದೇ ಇರುವುದರಿಂದ ನಿರ್ಮಾಣ ಮಾಡಿ ಕೆಲವೇ ದಿನಗಳಲ್ಲಿ ಅವುಗಳು ಹೊಡೆದು ಹೋಗಿವೆ. ಅದರ ಜೊತೆಯಲ್ಲಿ ರಸ್ತೆಯ ಇಕ್ಕಲಗಳಲ್ಲಿ ನಿರ್ಮಾಣ ಮಾಡಲಾದ ಚರಂಡಿಯ ತಡೆಗೋಡೆಗಳನ್ನು ನಾಮಕಾವಸ್ಥೆ ಎಂಬಂತೆ ನಿರ್ಮಾಣ ಮಾಡಲಾಗಿದೆ ಎಂದು ಸ್ಥಳೀಯ ಜನರು ಆರೋಪಿಸುತ್ತಿದ್ದಾರೆ. ಇದರ ಜೊತೆಯಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸೇರಿದಂತೆ
ಕೆಲವು ವಾರ್ಡ್ಗಳಲ್ಲಿ ಕಾಣಸಿಗುವ UGD ಚೇಂಬರ್ಗಳ ಮೇಲ್ಭಾಗದಲ್ಲಿನ ಮುಚ್ಚಳಿಕೆ ಮುರಿದು ಬಿದ್ದಿವೆ. ಅಲ್ಲದೆ ಇನ್ನೂ ಕೆಲ ಕಡೆಗಳಲ್ಲಿ ಸಾರ್ವಜನಿಕರೇ ಬೃಹತ್ತಾದ ಬಂಡೆಗಲ್ಲನ್ನು ತಂದು ಅದರ ಮೇಲೆ ಮುಚ್ಚಿಟ್ಟಿದ್ದಾರೆ. ಉದಾಹರಣೆ ನೋಡುವುದಾದರೆ ತಾರನಾಥ ಆಸ್ಪತ್ರೆಯಿಂದ CA ಭವನಕ್ಕೆ ಹೋಗುವ ದಾರಿಯಲ್ಲಿಂದ ಇಂಡಸ್ಟ್ರಿಯಲ್ ಪ್ರದೇಶಕ್ಕೆ ಹೋಗುವ ದಾರಿ ಮಧ್ಯೆಯಲ್ಲಿ ಸಾಕಷ್ಟು ಅವ್ಯವಸ್ಥೆಗಳನ್ನು ಕಾಣಬಹುದು. ಅಂತೆಯೇ ಮುಂದಕ್ಕೆ ಸಾಗಿದರೆ ಇಂಡಸ್ಟ್ರಿಯಲ್ ಏರಿಯಾದ ಕೆಲವು ಕಡೆಗಳಲ್ಲಿ ಚರಂಡಿ ನೀರು ನಿಂತುಕೊಂಡು ದುರ್ವಾಸನೆ ಬೀರುತ್ತಿದೆ. ಈ ಭಾಗದಲ್ಲಿ ಚರಂಡಿ ನೀರು ಸರಾಗವಾಗಿ ಹರಿಯುವ ವ್ಯವಸ್ಥೆಯೂ ಸರಿಯಾಗಿ ಆಗಿಲ್ಲ. ಈ ಎಲ್ಲ ಸಮಸ್ಯೆಗಳನ್ನು ಕನ್ನಡ ನಾಡು ವಾಹಿನಿಯು ಪಾಲಿಕೆ ಆಯುಕ್ತರ ಗಮನಕ್ಕೆ ತಂದಿದ್ದು, ಈ ಬಗ್ಗೆ ಪಾಲಿಕೆ ಆಯುಕ್ತ ಖಲೀಲ್ ಸಾಬ್ ಅವರು ಏನು ಹೇಳಿದ್ದಾರೆ ನೋಡಿ. ಮಹಾತ್ಮ ಗಾಂಧಿ ವಿಕಾಸ ಯೋಜನೆಯಲ್ಲಿ 6ನೇ ಪ್ಯಾಕೇಜ್ ಅಡಿಯಲ್ಲಿ ಒಂದು ಕಾಮಗಾರಿನ ತೊಗೊಂಡಿದ್ವಿ. ಅದು ಅನಂತಪುರ ರಸ್ತೆಯಲ್ಲಿ 930 ಮೀಟರ್ ಸ್ಟ್ರೆಚ್ ಇರುವಂಥ 4 ಲೇನ್ ರಸ್ತೆಯನ್ನು ಅಭಿವೃದ್ಧಿಪಡಿಸ್ತಾ ಇದ್ವಿ. ಇದನ್ನು ನಾವು ಗುತ್ತಿಗೆದಾರದ್ದು ಸ್ವಲ್ಪ ಮಂದಗತಿಯಲ್ಲಿ ಕೆಲಸ ಸಾಗ್ತಿದೆ ಅಂದ್ಬಿಟ್ಟು ಅವ್ರಿಗೆ ನೋಟಿಸ್ ಕೂಡ ಕೊಟ್ಟಿದ್ದೀವಿ. ಆಮೇಲೆ ರೋಡ್ ಅಕ್ಕಪಕ್ಕ ಸ್ವಲ್ಪ ಕಲ್ವರ್ಟ್ ಕೆಲಸ ಇನ್ನೂ ಕರೆಕ್ಟಾಗಿ ಮಾಡಿಲ್ಲ, ಕೆಲವು ಕಡೆ ಸೈಂಟಿಫಿಕ್ ಆಗಿ ಮಾಡಿಲ್ಲ, ಅದನ್ನು ರೆಕ್ಟಿಫಿಕೇಷನ್ ಮಾಡೋಕ್ಕೆ ಹೇಳಿದ್ವಿ. ಇನ್ನೂ ಕೆಲವು ಕಡೆ ಕನ್ವರ್ಟು ಸಬ್ ಕಲ್ವರ್ಟ್ ಕೆಲಸ ಬಾಕಿ ಇದೆ, ಅದನ್ನು ಮಾಡ್ತಾರೆ. ಆಮೇಲೆ ಇನ್ನೂ ಒಂದು ಲೇಯರ್ BT ಹಾಕೋದು ಬಾಕಿ ಇದೆ. ಆ BT ಹಾಕೋ ಟೈಮಲ್ಲಿ ಇದು UGDಗಳು ಏನಿದಾವೆ, UGD ಚೇಂಬರ್ಸ್, ಅದನ್ನು ರೆಕ್ಟಿಫಿಕೇಷನ್ ಮಾಡಿ ಕಾಂಕ್ರೀಟ್ ಮಾಡಿ ರೋಡ್ ಲೆವೆಲ್ಗೆ ರೆಕ್ಟಿಫಿಕೇಷನ್ ಮಾಡಿ ಕೊಡ್ತಾರೆ. ಮೀಡಿಯನ್ ಕ್ಯೂರಿಂಗು ಮತ್ತು ಅದು ವರ್ಕ್ ಇದ್ರ ಬಗ್ಗೆ ನಮ್ಮ ಇಂಜಿನಿಯರ್ಗಳು ನಿಯಮಿತವಾಗಿ ಅಲ್ಲಿ ಭೇಟಿ ಮಾಡ್ತಾ ಇದ್ದಾರೆ, ನಿಯಮಿತವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಾವು ಇಂಜಿನಿಯರ್ಗೆ 10% ನಾವು ಪೆನಾಲ್ಟಿ ಕೂಡ ಹಾಕಿದ್ದೀವಿ. ಆದಷ್ಟು ಬೇಗ ಇದನ್ನು ಕಾಮಗಾರಿನ ಮುಗಿಸ್ಲಿಕ್ಕೆ ನಾವು ಕ್ರಮ ಕೈಗೊಳ್ತೀವಿ. ಕಾಂಟ್ರಾಕ್ಟರ್ ಕೆಲಸ ಎಕ್ಸಿಕ್ಯೂಷನ್ ಮಾಡ್ತಾ ಇದ್ದಾರೆ, ಡಿಲೇ ಮಾಡ್ತಿದ್ದಾರೆ. ನಮ್ಮಿಂದ ಯಾವುದು ಸೈಟ್ ಹ್ಯಾಂಡ್ ಓವರ್ದಾಗಲಿ ಮತ್ತೊಂದು ಯಾವುದೂ ಸಮಸ್ಯೆ ಇಲ್ಲ. ಅವ್ರು ಕಾಂಟ್ರಾಕ್ಟು ಸ್ವಲ್ಪ ಬೆಂಗಳೂರಿಂದ ಬಂದಿದ್ದಾರೆ ಕಾಂಟ್ರಾಕ್ಟು, ಈ ಲೇಬರ್ ಪ್ರಾಬ್ಲಮ್ ಮತ್ತೊಂದಾಗಿ ಅವರು ಸ್ಲೋ ಮಾಡ್ತಿದ್ದಾರೆ. ಆದರೂ ಕೂಡ ನಾವು ಅವ್ರಿಗೆ ಸ್ವಲ್ಪ ಕರೆದು ಹೇಳಿ ಮಾತಾಡಿ ಮತ್ತು ನೋಟಿಸ್ ಕೊಡೋದು ಎಲ್ಲ ತೊಗೊಂಡು ಅವ್ರಿಗೆ ಇನ್ ಟೈಮಲ್ಲಿ, ಅಂದರೆ ಟೈಮ್ ಆಗೋಗಿದೆ ಆಲ್ರೆಡಿ, ಅದು 10% ಪೆನಾಲ್ಟಿ ಕೂಡ ನಾವು ಇಂಪೋಸ್ ಮಾಡ್ತಾಯಿದ್ದೀವಿ ಪ್ರತಿ ಬಿಲ್ಲಲ್ಲೂ ಕೂಡ. ಅದು ಮೋಸ್ಟ್ಲಿ 1 or 2 ಮಂತ್ಸಲ್ಲಿ 1 or 2 ಅಲ್ಲ 1 ಮಂತಲ್ಲಿ ನಾವು ಕೆಲಸ ಮುಗಿಸ್ಲಿಕ್ಕೆ ನಾವು ಈ ತಿಂಗಳಲ್ಲಿ ಮುಗಿಸ್ತೀವಿ. ಅದು ಪಾರ್ಟ್ ಬಿಲ್ ಬಂದಿದ್ದಲ್ಲಿ ಪಾರ್ಟ್ ಬಿಲ್ ಕೊಟ್ಟಿದ್ದೀವಿ, ಬಟ್ ಪೆನಾಲ್ಟಿ ಕಾಂಪೋನೆಂಟ್ ಇಟ್ಟು ಚರಂಡಿ ಅದು ಕಲ್ವರ್ಟ್ ಹಾಕಿ ಮಾಡಬೇಕು. ಕಲ್ವರ್ಟು ಕೂಡ ಮಾಡಿಸ್ತಾ ಇದ್ದಾರೆ. ಕೆಲವು ಕಡೆ ಇದು ಇಂಟರ್ಲಿಂಕ್ ರೋಡ್ ಬರುತ್ತಲ್ಲ, ರೋಡ್ ಲೆವೆಲ್ಗೆ ಕಲ್ವರ್ಟ್ ಮಾಡಬೇಕು. ನಮ್ಮ ಇಂಜಿನಿಯರ್ಗಳು ನಿಯಮಿತವಾಗಿ ಹೋಗ್ತಿದ್ದಾರೆ, ಬೆಳಿಗ್ಗೆ ಸಾಯಂಕಾಲ ಹೋಗ್ತಿದ್ದಾರೆ. ಮತ್ತು ಇವನ್ ನಮ್ಮ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಕೂಡ ಹೋಗ್ತಿದ್ದಾರೆ. ಕೆಲವು ಸಮಯ ಅವರು ಕ್ಯೂರಿಂಗ್ ಮಾಡಿಲ್ಲ ಅಂದರೆ ನಮ್ಮವ್ರು ಹೋಗ್ಬಿಟ್ಟು ಅವ್ರಿಗೆ ಫೋನ್ ಮಾಡಿಸಿ ಕ್ಯೂರಿಂಗ್ ಎಲ್ಲ ಮಾಡಿಸ್ತಾ ಇದ್ದಾರೆ. ಕೆಲಸ ಮಾನಿಟರ್ ಮಾಡ್ತಾಯಿದ್ದಾರೆ. ಇದುವರೆಗೂ ನಮಗೆ ವರ್ಕ್ ಸ್ಲೋ ಇದೆ ಅಂತ ಮಾತ್ರ ಕಂಪ್ಲೇಂಟ್ ಇದೆ, ಬಟ್ ಕ್ವಾಲಿಟಿದು ನಮಗೆ ಆ ಥರ ಗಮನಕ್ಕೆ ನಮ್ಮ ಇಂಜಿನಿಯರ್ಸಿಂದ ನಮಗೆ ಕ್ವಾಲಿಟಿದು ಏನಾದರೂ ಬಂದಿಲ್ಲ. ಬಟ್ ವರ್ಕ್ ಸ್ಲೋ ಇರೋದು ಅಂತೂ ನಿಜ. ಅದೇನೇ ಆಗಲಿ, ಜನರ ಜೀವಕ್ಕೆ ಬಂದ ಆಪತ್ತಿನಿಂದ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕೆಲಸ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಲಿ ಎಂಬುದು ನಮ್ಮ ವಾಹಿನಿಯ ಕಳಕಳಿಯಾಗಿದೆ. ತುಮಕೂರಿನಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಪುಣ್ಯ ಸ್ಮರಣೆ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬಾಲಗಂಗಾಧರನಾಥ ಸ್ವಾಮೀಜಿಯವರ ಪುಣ್ಯ ಸ್ಮರಣೆ ಅಂಗವಾಗಿ ತುಮಕೂರು ನಗರದಲ್ಲಿ ಶ್ರೀಗಳ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿದ್ದು ಪುಷ್ಪಾರ್ಚನೆ ಮಾಡುವ ಮೂಲಕ ಸ್ಮರಣೋತ್ಸವ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ನೆರೆದಿದ್ದ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಮುರಳೀಧರ ಹಾಲಪ್ಪ ಹಾಗೂ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು ಮಾತನಾಡಿದ್ದು ಹೀಗೆ. ಸ್ಮರಣೆ ಇವತ್ತು ನಾಡಿನಾದ್ಯಂತ ನಡೀತಾ ಇದೆ. ಇವತ್ತು ತುಮಕೂರಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋಂಥ ಎಲ್ಲ ಆಯೋಜಕರಿಗೆ ಇಷ್ಟು ಅಚ್ಚುಕಟ್ಟಾಗಿ ಮುಖ್ಯ ಸ್ಥಳದಲ್ಲಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ, ಇದೇ 19ನೇ ತಾರೀಕು ಪೂಜ್ಯರ 79ನೇ ಜನ್ಮ ವರ್ಧಂತಿಯನ್ನು ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಲಕ್ಷಾಂತರ ಜನ ಸಮ್ಮುಖದಲ್ಲಿ ಆಚರಣೆ ಮಾಡಲಿಕ್ಕೆ ಎಲ್ಲ ತೀರ್ಮಾನಗಳು ನಡೀತಾ ಇದ್ದಾವೆ. ಇವತ್ತು ಪೂರ್ವಭಾವಿ ಸಭೆಗಳು ರಾಜ್ಯದಾದ್ಯಂತಲೂ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ನಮಗೆ ರಾಜ್ಯದಲ್ಲಿ ಹಾಗೆ ಪೂಜ್ಯರಾದ ಸ್ವಾಮೀಜಿಗಳು ಹಾಗೂ ನಮ್ಮ ತುಮಕೂರಿನ ಶಿವಕುಮಾರ ಸ್ವಾಮಿಗಳು ಇಬ್ಬರೂ ನಾವು ಕಣ್ಣಲ್ಲಿ ಕಂಡಂಥ ದೇವರುಗಳು, ಎಲ್ಲದಕ್ಕೂ ಮಾದರಿಯಾಗಿ ಮುಂದಿನ ಪೀಳಿಗೆಗೆ ನಮಗೆಲ್ಲರಿಗೂ ಒಂದು ಹಿತೋಪದೇಶ ಕೊಡುವಂಥವ್ರು. ಅವರು ನಮ್ಮೆಲ್ಲರ ಜನಮಾನಸದಲ್ಲಿ ಸರ್ವಕಾಲಿಕವಾಗಿಯೂ ಇರ್ತಾರೆ ಅಂತೇಳಿ, ಅವರ ಆ ವೇಳೆಯಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಶತಮಾನಗಳ ಇತಿಹಾಸ ಇರುವಂಥ ಸಂಸ್ಥಾನಗಳಲ್ಲೂ ಸಹಿತ ಆಗಿರಲಿಲ್ಲ. ಶಿಕ್ಷಣ ಸಂಸ್ಥೆಗಳು, ಹಾಗೆಯೇ ಆರೋಗ್ಯದ ವಿಷಯಗಳಲ್ಲಿ
ಇರ್ಬೋದು, ಪ್ರತಿಯೊಂದರಲ್ಲೂ ಅದರಲ್ಲೂ ವೃಕ್ಷವನ್ನು ಕಾಡುಗಳನ್ನು ಬೆಳೆಸಬೇಕು ಅಂತೇಳಿ ಮೊಟ್ಟ ಮೊದಲ ಬಾರಿಗೆ ಸಂದೇಶವನ್ನು ಕೊಟ್ಟಂಥ ಸ್ವಾಮೀಜಿಗಳು ಮತ್ತು ಸ್ಮರಣೆ ಮಾಡಿಕೊಂಡು ನಮಗೆಲ್ಲರಿಗೂ ವಂದಿಸಿ ದಿವಂಗತ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ 11ನೇ ವರ್ಷದ 8ನೇ ಸ್ಮರಣೋತ್ಸವ. ಪರಮ ಪೂಜ್ಯ ಬಾಲಗಂಗಾಧರನಾಥ ಮಹಾಸ್ವಾಮಿಗಳು ಈ ನಮ್ಮ ಕರ್ನಾಟಕದ ಧಾರ್ಮಿಕ ಹಾಗೂ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದ ಶಕ್ತಿ ಕೇಂದ್ರವಾಗಿ ಕನ್ನಡ ನಾಡಿಗೆ ಹೊಸ ಬೆಳಕನ್ನು ತೋರಿಸಿದಂಥ ಮಹಾನುಭಾವರಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಇವತ್ತು ಅವರು ದೈಹಿಕವಾಗಿ ನಮ್ಮ ಜೊತೆಗೆ ಇಲ್ಲದಿದ್ದರೂ ಕೂಡ ಅವರ ಒಂದು ಪ್ರಭಾವ, ಅವರು ಬಿತ್ತಿ ಬೆಳೆದಂಥ ಸಂಸ್ಕೃತಿ, ಅವರ ವಿಚಾರಧಾರೆ, ಅವರ ಆದರ್ಶಗಳು, ಅವರು ಪೂಜಿಸಿದಂಥ ಮೌಲ್ಯಗಳು ನಮ್ಮ ಜೊತೆಗೆ. ಬಾಲಗಂಗಾಧರನಾಥ ಮಹಾಸ್ವಾಮಿಗಳಂಥ ಮಹಾನುಭಾವರು ಯಾವಾಗಲಾದರೂ ಒಮ್ಮೊಮ್ಮೆ ಹೋಗ್ತಾರೆ. ಸಂಭವಾಮಿ ಯುಗೆ ಯುಗೆ ಅಂತ ಹಾಗೆ ಅಂಥವರ ಜನನ ಮೇಲಿಂದ ಮೇಲೆ ಆಗೋದು ತುಂಬ ಅಪರೂಪ. ಯಾವುದೋ ಕಾಲದ ಪುಣ್ಯ ಅನ್ನೋ ಹಾಗೆ ಅಪರೂಪವಾಗಿ ಅಂಥ ಮಹಾನುಭಾವರ ಜನನವಾಗುತ್ತೆ. ಈ ನಮ್ಮ ಕರ್ನಾಟಕದ ದಕ್ಷಿಣ ಕರ್ನಾಟಕ ಬಾಲಗಂಗಾಧರನಾಥ ಮಹಾಸ್ವಾಮಿಗಳು ಮತ್ತು ನಮ್ಮ ಲಿಂಗೈಕ್ಯ ಸಿದ್ಧಗಂಗೆಯ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಈ ನಾಡಿನ ಎರಡು ಕಣ್ಣುಗಳಿದ್ದ ಹಾಗೆ. ಚಳ್ಳಕೆರೆಯ HPPC ಪ್ರಥಮ ದರ್ಜೆ ಕಾಲೇಜಿನ ವತಿಯಿಂದ ರಸ್ತೆ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಚಳ್ಳಕೆರೆ ನಗರದಲ್ಲಿ HPPC ಪ್ರಥಮ ದರ್ಜೆ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ರೋವರ್ಸ್ ಮತ್ತು ರೇಂಜರ್ಸ್ ಘಟಕದ ವತಿಯಿಂದ ರಸ್ತೆ ಸುರಕ್ಷತಾ ಜಾಗೃತಿಯನ್ನು ಹಮ್ಮಿಕೊಂಡಿದ್ದು, ನಗರದ ಪ್ರಮುಖ ಬೀದಿಗಳಲ್ಲಿ ಜಾಥಾ ಮಾಡುವುದರ ಮೂಲಕ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು. ಇತರ ರಸ್ತೆ ಸುರಕ್ಷತಾ ನಿಯಮಗಳಾದ ಸ್ಟಾಪ್ ಚಿಹ್ನೆಗಳು, ಕೆಂಪು ದೀಪಗಳು ಇತ್ಯಾದಿಗಳಂತಹ ಎಲ್ಲ ಟ್ರಾಫಿಕ್ ಸಿಗ್ನಲ್ಗಳನ್ನು ಪಾಲಿಸುವುದು, ಸೀಟ್ ಬೆಲ್ಟ್, ಹೆಲ್ಮೆಟ್ ಧರಿಸುವುದು, ವೇಗ ಮಿತಿ, ಸುರಕ್ಷಿತ ಅಂತರವನ್ನು ಕಾಪಾಡಿಕೊಳ್ಳುವುದು, ಮದ್ಯಪಾನ ಮಾಡಿ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ವಾಹನ ಚಾಲನೆ ಮಾಡಬೇಡಿ ಎಂದು ಘೋಷಣೆಗಳನ್ನು ಕೂಗಿದರು. ಈ ಸಂದರ್ಭದಲ್ಲಿ ಪ್ರೊಫೆಸರ್ ಜಗನ್ನಾಥ್, ಜಮುನಾ ರಾಣಿ, ತಿಪ್ಪೇಸ್ವಾಮಿ, ವಿದ್ಯಾರ್ಥಿಗಳಾದ ಮಂಜುನಾಥ್, ಅಶೋಕ್, ನರಸಿಂಹ, ಶಿಲ್ಪಾ, ದಿವ್ಯಾ, ವರ್ಷಿತಾ ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಇದ್ದರು. ಕಾರಟಗಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸುಮಾರು 1,20,00,000 ರೂಪಾಯಿಗಳ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳಿಗೆ ಸಚಿವ ಶಿವರಾಜ್ ತಂಗಡಗಿ ಚಾಲನೆ ನೀಡಿದರು. ಕಾರಟಗಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸುಮಾರು 1,20,00,000 ರೂಪಾಯಿಗಳ ವೆಚ್ಚದಲ್ಲಿ ಸಿಸಿ ರಸ್ತೆ ಕಾಮಗಾರಿ ಹಾಗೂ ಅಂಗನವಾಡಿ ಕೇಂದ್ರದ ಕಟ್ಟಡಗಳ ನಿರ್ಮಾಣ ಕಾಮಗಾರಿಗಳಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಹುಳ್ಳಿಹಾಳ ಕ್ಯಾಂಪ್ನ ಶ್ರೀರಾಮ ದೇವಸ್ಥಾನದ ಹತ್ತಿರ ಸಿಸಿ ರಸ್ತೆ ನಿರ್ಮಾಣ ಮಾಡುವುದು ಗ್ರಾಮದ ಜನರ ಬಹುದಿನಗಳ ಬೇಡಿಕೆಯಾಗಿತ್ತು. ಅದರಂತೆ ಇಂದು ಬೇಡಿಕೆ ಈಡೇರಿಸಿದ್ದೇನೆ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಯೋಜನೆಗಳನ್ನು ತರುವಲ್ಲಿ ಮತ್ತು ಜನರ ಸೇವೆಗೆ ಮುಂದಾಗಿರುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಕಾರ್ಯಕರ್ತರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸಮಾಜ ಕಲ್ಯಾಣ ಇಲಾಖೆ TSPಯಿಂದ ವಾಲ್ಮೀಕಿ ಇಲಾಖೆಯಿಂದ ಉಳಿಕ್ಯಾಳ ಕ್ಯಾಂಪು ಮೇನ್ ರಸ್ತೆಯಿಂದ ಸ್ಮಶಾನದವರೆಗೂ ಕನಿಷ್ಠ 2,10,00,000 ರೂಪಾಯಿ ದುಡ್ಡೊಳಗೆ ಇಷ್ಟು 5 ಮೀಟ್ರ್ ಅಗಲ ಮತ್ತು 1 ಕಿಲೋಮೀಟ್ರ್, ಒಂದಕ್ಕಿಂತಲೂ ಹೆಚ್ಚು ಕಿಲೋಮೀಟ್ರ್, 1.2 ಕಿಲೋಮೀಟ್ರು ಇದು CC ರಸ್ತೆ. ಭಾಳ ದಿವಸದಿಂದ ಇದನ್ನು ಬೇಡಿಕೆ. ಪ್ರತಿ ಸತಿ ನಾವು ಚುನಾವಣೆಗೆ ಬಂದದ್ನಾಗ ಇಲ್ಲಿ ಎಲ್ಲರೂ ಅದನ್ನೇ ಬೇಡಿಕೆಯನ್ನು ಇಡ್ತಿದ್ರು. ಅದಕ್ಕೆ ಈ ಸತೆ ಈ ದುಡ್ಡನ್ನು ಇವತ್ತು ಕಾಮಗಾರಿ ಪ್ರಾರಂಭ ಮಾಡ್ತಾಯಿದ್ದೀವಿ. ಮತ್ತು ಚಳ್ಳೂರು ಕ್ಯಾಂಪು ಅಲ್ಲಿ ST ಇದರೊಳಗೆ 45 ಲಕ್ಷ, ದುಂಡಿಗೆ ಒಳಗೆ 70 ಲಕ್ಷ, ನಾಗನಕಲ್ಲೊಳಗೆ 35 ಲಕ್ಷ, ಎಲ್ಲ CC ರಸ್ತೆ ಎಲ್ಲವೂ ಸೇರಿ 1,03,60,00,000 ರೂಪಾಯಿದ್ದು CC ರಸ್ತೆ. 2 ಅಂಗನವಾಡಿಗಳು, ಒಂದು 18 ಲಕ್ಷ, ಒಂದು 15 ಲಕ್ಷ ಇವತ್ತು ಅಂಗನವಾಡಿಗಳನ್ನ ಮಾಡಿದ್ದು. ಒಂದು 8ನೇ ವಾರ್ಡು, ಒಂದು 5ನೇ ವಾರ್ಡ್ನೊಳಗೆ. ಒಟ್ಟು ಇವತ್ತು 3,93,00,000 ಕಾಮಗಾರಿಗಳನ್ನು ಪೂಜೆಯನ್ನು ಮಾಡ್ತಾಯಿದ್ದೀವಿ. ನಾನು ವಿನಂತಿಯನ್ನು ಮಾಡ್ತೀನಿ, ಈ ಭಾಗದಾಗಿರುವಂಥ ಇವೇನು CC ರೋಡ್ ಪೂಜೆ ಮಾಡ್ತೀವಿ, ಇದನ್ನು ಕಾಮಗಾರಿಯನ್ನು ಯಾವ ರೀತಿ
ಇದು ಇದೆ ಏನೋ ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ ಒಳಗೆ ಮಾಡಬೇಕು, ನೀಟಾಗಿ ಆಗಬೇಕು, ಜನರಿಗೆ ಚೆನ್ನಾಗಿ ಆಗಬೇಕು ಅನ್ನೋದನ್ನು ಉದ್ದೇಶವನ್ನು ಇಟ್ಕೊಂಡು ಈ ಸಿ ಸಿ ರೋಡ್ ಭಾಳ ಅವಶ್ಯಕತೆ ಇದೆ. ಮಳೆ ಬಂದತ್ನಾಗ ಕ್ಯಾಂಪಿಗೆ ಹೋಗ್ಬೇಕಾತಂದ್ರೆ ಭಾಳ ತೊಂದರೆ ಆಗುವಂಥ ಕೆಲಸ ಆಗ್ತಾಯಿತ್ತು. ಪ್ರತಿ ಸತೆ ಈ ಸಮಸ್ಯೆಯನ್ನು ಹೇಳ್ಕೊಂಡೇ ಬರ್ತಾಯಿದ್ರು. ಈ ಸತಿ ಅದನ್ನು ಪೂರ್ಣ ಕ್ಲಿಯರನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್. ಇದು ಕನ್ನಡಿಗರ ನಾಡಿ ಮಿಡಿತ. ನಮಸ್ಕಾರ.